ಗೃಹಲಕ್ಷ್ಮಿಯರಿಗೆ ಇವತ್ತ ಮಂಗಳವಾರ ಸೆಪ್ಟೆಂಬರ್ 3ನೇ ತಾರೀಕು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಹೊಸ ಅಪ್ಡೇಟು. ಗೃಹಲಕ್ಷ್ಮಿ ಈಗ ಹಣ ವಿತರಣೆ ಮಾಡಕತ್ತಿ 1 ವರ್ಷ ಆಗಿದೆ. ಅದರ ಒಂದು ಸಂಭ್ರಮದ ಹಿನ್ನೆಲೆಯಲ್ಲಿ 4,000 ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು, 12ನೇ ಕಂತಿನ ಹಣ, 13ನೇ ಕಂತಿನ ಹಣ, ಈಗ ಒಟ್ಟಿಗೆ 4,000 ಹಣವನ್ನ ನೀವು ಪಡೆದುಕೊಳ್ಬಹುದು. ಒಂದ್ ವೇಳೆ 11ನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ, 6,000 ಹಣ ಒಟ್ಟಿಗೆ ನೀವು ಪಡೆದುಕೊಳ್ಬಹುದು. ಇಂಥ ಒಂದು ಹೊಸ ಅಪ್ಡೇಟ್ ಅನ್ನ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿಯನ್ನ ನೀವು ಆದಷ್ಟು ಪೂರ್ತಿಯಾಗಿ ನೋಡಿ, ಜೊತೆಗೆ ಆದಷ್ಟು ಮಂದಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಕಳೆದ 10-15 ದಿನಗಳಿಂದ ವೇಟ್ ಮಾಡ್ತಾ ಇದ್ರ 12ನೇ ಕಂತಿನ ಹಣಕ್ಕಾಗಿ. ಯಾಕಂದ್ರೆ ನೀವು ಈಗ 11ನೇ ಕಂತಿನ ಹಣ ಪಡೆದಂತವ್ರು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ಬೇರೆ ಒಂದು ಕಾರಣಗಳಿಂದಾಗಿ ಈ ಒಂದು 12ನೇ ಕಂತಿನ ಹಣ ಬಿಡುಗಡೆ ಆಗುವಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವ ಹಾಗೆ ಏನು ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ 12ನೇ ಕಂತಿನ ಹಣಕ್ಕಾಗಿ. ಯಾಕಂದ್ರೆ ಬಹಳಷ್ಟು ಮಂದಿ ಅಂತೂ ಜನ ಬಹಳ ರೋಸೆತ್ತು ಹೋಗಿದ್ದಾರೆ. ಯಾಕಂದ್ರೆ ಈ ಸರ್ಕಾರವೇ ಬೇಡಪ್ಪ, ನಮ್ಗೆ ಈ ಒಂದು ಹಣನೇ ಬೇಡ ಅಂತ. ಯಾಕಪ್ಪ ಅಂದ್ರೆ ಈಗ ನೋಡಿ, 11ನೇ ಕಂತಿನ ಹಣ ಬಿಡುಗಡೆ ಆಗಿ ಒಂದು 20 ದಿನಗಳ ಕಾಲ ಆಯ್ತು, ಇನ್ನು 12ನೇ ಕಂತಿನ ಹಣ ಬಂದಿಲ್ಲ. ಕೆಲವರಿಗೆ ಬಂದ್ರೆ ಕೆಲವರಿಗೆ ಬರ್ತಾ ಇದೆ. ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಜನ ಬೇಜಾರಾಗಿದ್ದಾರೆ. ಸೊ ಅದಕ್ಕಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ 1 ವರ್ಷ ತುಂಬಿದಂತೆ 1 ವರ್ಷ ತುಂಬಿದ ಒಂದು ಸಂಭ್ರಮದಲ್ಲಿ ಒಟ್ಟಿಗೆ 4,000 ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಸರ್ಪ್ರೈಸ್ ನ್ಯೂಸ್ ಅನ್ನ ಕೂಡ ಹೇಳಿದ್ದಾರೆ. ಪ್ರತಿಯೊಬ್ರು ನೋಡ್ಲೇಬೇಕು ಆ ಒಂದು ಸರ್ಪ್ರೈಸ್ ಅನ್ನ ನಿಮಗಾಗಿ, ಗೃಹಲಕ್ಷ್ಮಿಯರಿಗಾಗಿ ಕೊಟ್ಟಿರುವಂತದ್ದು. ಹಾಗಾದ್ರೆ ಬನ್ನಿ, ಈ ಒಂದು 12ನೇ ಕಂತಿನ ಹಣ 13ನೇ ಕಂತಿನ ಹಣ ರಿಲೀಸ್ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ಈ ಒಂದು 12ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ಬೇಕಾಗಿತ್ತು, ಆದ್ರೂ ಇನ್ನೂ ಬಿಡುಗಡೆ ಆಗಿಲ್ಲ. ಇಲ್ಲಿ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ನಾವು 4,000 ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಗೃಹಲಕ್ಷ್ಮಿಯರಿಗೆ 1 ವರ್ಷದ ಸಂಭ್ರಮ, ಗೃಹಲಕ್ಷ್ಮಿ 1 ವರ್ಷದ ಸಂಭ್ರಮದಲ್ಲಿ ಒಂದು ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಯಾರು ಈ ಒಂದು ಯೂಟ್ಯೂಬ್ ಗಳಲ್ಲಿ ರೀಲ್ಸ್ ಅನ್ನ ಮಾಡ್ತಾ ಇರ್ತಾರ, ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ರೀಲ್ಸ್ ಅನ್ನ ಮಾಡ್ತಾ ಇರ್ತಾರ, ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ರೀಲ್ಸ್ ಅನ್ನ ನೀವು ಹಾಕ್ಬೇಕು. ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ನಿಮಗೆ ಯಾವ ರೀತಿ ಅನುಕೂಲ ಆಗಿದೆ, ಇದರಲ್ಲಿ 2,000ದಿಂದ ನಿಮ್ಮ ಕುಟುಂಬದಲ್ಲಿ ಏನೇನ್ ಬದಲಾವಣೆ ಆಗಿದೆ, ಏನೇನ್ ಒಳ್ಳೇದಾಗಿದೆ ಅನ್ನೋದ್ರ ಬಗ್ಗೆ ನೀವು ರೀಲ್ಸ್ ಅನ್ನ ಮಾಡ್ಬೇಕಂತೆ. ಈ ರೀಲ್ಸ್ ಅನ್ನ ಮಾಡಿದ್ರೆ ಅಂದ್ರೆ ಈ ಸೆಪ್ಟೆಂಬರ್ 31ರವರೆಗೂ ಇದು ಕಾಲಾವಕಾಶ ಇರುತ್ತೆ. ಅಷ್ಟರೊಳಗಡೆಗೆ ನೀವು ರೀಲ್ಸ್ ಎಷ್ಟು ಮಾಡಿ ಹಾಕ್ತಾರ, ರೀಲ್ಸ್ ಮಾಡಿ ಹಾಕ್ಬೇಕು. ಅತಿ ಹೆಚ್ಚು ವ್ಯೂಸ್, ಅತಿ ಹೆಚ್ಚು ಲೈಕ್ಸ್ ಯಾರಿಗೆ ಬರುತ್ತೆ, ಸೊ ಅಂತವ್ರಿಗೆ ಒಂದು ಬಹುಮಾನವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಒಂದು ಹಣದ ಒಂದು ಪ್ರೈಸ್ ಆಗಿರ್ಬೋದು, ನಿಮಗೆ ಆ ರೀತಿಯಾದ ಒಂದು ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಯಾರು ರೀಲ್ಸ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಅಂತವ್ರು ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಒಂದು ರೀಲ್ಸ್ ಅನ್ನ ಮಾಡಿ ಹಾಕ್ಬೋದು. ಈಗ ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ. ಈ ಒಂದು 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು. ಯಾಕಂದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗೆ ಒಪ್ಪಿಕೊಂಡಿದ್ದಾರೆ. ಕೆಲವೊಂದು ಈ ಒಂದು 12ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಟೆಕ್ನಿಕಲ್ ಎರರ್ ಬರ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಒಂದು 3-4 ದಿನಗಳಿಂದ ಇದೇ ಮಾತೇ ಹೇಳ್ತಾ ಇದ್ದಾರೆ. ಸೊ ಹಣ ಬಿಡುಗಡೆ ಆಗ್ತಾ ಇಲ್ಲ. ಆದ್ರೆ ಈಗ ಈ ಟೆಕ್ನಿಕಲ್ ಎರರ್ ನ ನಾವು ಆದಷ್ಟು ಈಗ ನಾವು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಇದು ಕ್ಲಿಯರ್ ಆದ ನಂತರನೇ ನಿಮಗೆ ಈ ಒಂದು 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ಹಣವನ್ನ ನಾವು ನಿಮ್ಮ ಖಾತೆಗೆ 2 ಜಮಾ ಮಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ನಿಮಗೆ 12ನೇ ಕಂತಿನ ಹಣ ಬಂದ್ಮೇಲೆ ಮತ್ತೆ ನೀವು ಕಾಯುವಂತ ಅವಶ್ಯಕತೆ ಇಲ್ಲ 13ನೇ ಕಂತಿನ ಹಣಕ್ಕಾಗಿ. ಸೊ ಅದಕ್ಕೆ ನಾವು 2 ಕಂತುಗಳ ಹಣ ಒಟ್ಟಿಗೆ 4,000 ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಚಿತ್ರದುರ್ಗದಲ್ಲಿ ಒಂದು ಸಭೆ ನಡೆಯಿತು, ಅದರಲ್ಲಿ ಈ ರೀತಿಯಾಗಿ ಮಾತನಾಡಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ನಿಮಗೆ 11ನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ, 6,000 ಒಟ್ಟಿಗೆ ಹಣ ಬರುತ್ತೆ. ಹಾಗಾದ್ರೆ ಯಾವಾಗ ಬರುತ್ತೆ ಈ ಒಂದು 12 ಮತ್ತು 13ನೇ ಕಂತಿನ ಹಣ ಅಂತ ಕೇಳಿದ್ದಾರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಾಗೆ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಅಂದ್ರೆ ಮೇ ಬಿ ನಿಮಗೆ ಇವತ್ತಿನಿಂದಾನೇ ಬರ್ಬೋದು, ಹೇಳಕ್ಕಾಗಲ್ಲ, ನಾಳೆಲಿಂದ ಬರ್ಬೋದು. ಅಂದ್ರೆ ಟೆಕ್ನಿಕಲ್ ಎರರ್ ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದಾರಂತೆ. ಇದು ಸಾಲ್ವ್ ಆದ ನಂತರನೇ ಇಮಿಡಿಯೇಟ್ಲಿ ಆಗಿ ಮೇ ಬಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆದ್ರೆ ಇವತ್ತೇ ಆಗ್ಬೋದು, ಇವತ್ತಿನಿಂದನೇ ನಿಮಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾರ್ಯಾರು ಈ ಒಂದು ಹಣವನ್ನ ಪಡೆದಿದ್ರಿ ಅಂತ ನೀವು ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೇಕು. ಯಾಕಂದ್ರೆ ನಿಮ್ಗೆ ಹಣ ಬಂತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಅದಕ್ಕೆ ಇವತ್ತಲ್ಲಿಂದ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್
ಮುಖಾಂತರ ತಿಳಿಸಿ.